ಈ ಮುದುಕಿ ಎಲ್ಲ ಅವಳೆ, ಈ ಜೋಸೆಫ್ ಎಲ್ಲಿ ಮರೆಯಾಗವನಿ ಅಂತ ಪತ್ತೆ ಮಾಡಕ್ಕೆ ಅಪ್ಪ ಮಕ್ಕಳು 3 ಜನ ಹುಚ್ಚಿನ ಈ ತರ ಬೀದಿ ಬೀದಿ ಅಲಿತಾವ್ರೆ. ಅವ್ರಿಲ್ಲಿಗೆ ಬಂದ್ರು ಬರ್ಬಹುದು. ಅದಕ್ ಮುಂಚೆ ಈ ಮುದುಕಿನ ಬೇರೆ ಕಡೆ ಸಾಗಿಸಿ. ಸರಿ ಸರ್. ಜೋಸೆಫ್, ತಕ್ಕೋ ಏರ್ ಟಿಕೆಟು, ಅರ್ಜೆಂಟ್ ಆಗಿ ಸಿಂಗ್ಪುರಕ್ಕೆ ಹೊಂಟೋಗು. ಇದ್ರಾಗೆ ಹಣ ಐತೆ. ಈ ಬಿಸಿ 6 ಗಂಟೆ ಸಿಂಗ್ಪುರದಾಗೆ ಮಜಾ ಮಾಡ್ಕೊಂಡಿದ್ ಬಿಡು. ಹೊಲ್ಡು ಬೇಗ. ಒರೇ ಆದಿ, ಏಮನು ನಮ್ಮ ಮಾರುತಿ ವ್ಯಾನ್ ನ ಆ ಹುಡುಗಿ ತುಳಿಸಿ ಗುರ್ತಿಟ್ಕೊಂಡವಳೆ. ಅವರಿಗೂ ತಿಳಿಸಿರ್ತಾಳೆ. ಅದಕ್ಕೆ ಈಗಿಂದೀಗ್ಲೇ ಆ ವ್ಯಾನಿನ ಬಣ್ಣ, ನಂಬರ್ ಪ್ಲೇಟು ಬದಲಾಯಿಸು. ಆ ಕೆಲಸ ಮುಗಿತಿದ್ದಂಗೆ ಈ ಮುದುಕಿನ ಬೇರೆ ಕಡೆ ಶಿಫ್ಟಿಂಗ್ ಮಾಡೋ ಕಾರ್ಯಕ್ರಮ ಇಟ್ಕೊಳ್ಳಿ. ಪಾರ್ಲಾ ರಂಜಿತಾ. ತುಳಸಿ, ನೀವ ಏನ್ರಿ? ಏನು ಅಂದ್ರೆ ಇವನ್ ಯಾರು ಗೊತ್ತಾಯ್ತಾ? ನಮ್ ಹಿರಿ ಮಗ ಅಶೋಕ್, ನಮ್ ಕಿರಿ ಮಗ ಪ್ರತಾಪ್. ಇವಳು ನಿಮ್ ತಂಗಿ ತುಳಸಿನಪ್ಪ. ಈ 15 ವರ್ಷಗಳಿಂದ ನಿಮ್ ಕಣ್ಣೆದುರಿಗೆ ನಾನು ಇಲ್ದೆ ಹೋದ್ರು ನಾನು ನಿಮ್ಮನ್ನು ನೋಡ್ತಾನೇ ಇದ್ದೆ. ನೀವು ಯಾವ ಊರಿಗೆ ಹೋದ್ರು ನಾನು ಅದೇ ಊರಿಗೆ
ನಿಮ್ಮ ನೆರಳಂತೆ ಹಿಂಬಾಲಿಸಿ ಬರ್ತಾ ಇದ್ದೆ. ನನ್ನ ಶರೀರದಲ್ಲಿ ಉಳಿದಿರೋ ಉಸಿರಿನ ಹಾಗೆ ಎಂದಾದ್ರೂ ಒಂದು ದಿನ ನಿಮ್ಮೆಲ್ಲರನ್ನು ಭೇಟಿ ಮಾಡೇ ಮಾಡ್ತೀನಿ ಅನ್ನೋ ಬಲವಾದ ಆಸೆಯಿಂದ ಇನ್ನೂ ಬದುಕಿದ್ದೀನಿ ಅಂದ್ರೆ ಯಾಕಮ್ಮ ಇಂಥ ಅಜ್ಞಾತವಾಸ? ಯಾಕಮ್ಮ ನಿನಗಿಂತ ಕಷ್ಟದ ಜೀವನ? ಸ್ವಂತ ತಂಗಿನೇ ನಮ್ಮನೇಲಿ ಕೆಲಸ ಮಾಡ್ಕೊಂಡಿರೋವಾಗೋಯ್ತಲ್ಲಮ್ಮ. ಯಾಕಮ್ಮ ಅಂತ ಕರ್ಮ? ಏನಾಯ್ತು ಅಂತ ಹೇಳಮ್ಮ. ನಾನು ಹೇಳ್ತೀನಿ. ಬೆಟ್ಟದಪುರದಲ್ಲಿ ನಾನು ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದ ದಿನಗಳು. ಸಂಗೀತದ ಸರಿಗಮದಂತೆ ನಾನು ನಿಮ್ಮ ತಾಯಿ ಚಿಕ್ಕ ಮಕ್ಕಳಾದ ನಿಮ್ಮ ಜೊತೆ ಸಂತೋಷದಿಂದ ಹಾಡ್ತಾ ಆಡ್ತಾ ಸುಖ ಜೀವನ ಮಾಡ್ತಾ ಇದ್ದೆ ದಿನಗಳು. ನಿಮ್ಮಿಬ್ಬರ ಹೆರಿಗೆಗೋಸ್ಕರ ಮಾರವಾಡಿ ಹತ್ರ ಮಾಡಿದ 10,000 ರೂಪಾಯಿ ಸಾಲದ ಹೊರೆ ಬಡ್ಡಿ ಚಕ್ರ ಬಡ್ಡಿ ಸಮೇತ 25,000 ರೂಪಾಯಿ ಆಗಿತ್ತು. ಲಂಚದ ಎಂಜಲ್ ಕಾಸಿಗೆ ಆಸೆ ಪಡೆದ ನಾನು, ಕೇವಲ ನೀತಿ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದ ನಾನು ಆ ಮಾರವಾಡಿಗೆ ಅಷ್ಟೊಂದು ಹಣ ಕೊಡಕ್ಕಾಗದೆ ಏನ್ ಮಾಡೋದಕ್ಕೂ ದಿಕ್ಕು ತೋರಿಸ್ತಾ ಇದ್ದೆ. ಒಂದ್ ಕಡೆ ಒಂದು ವಾರದಲ್ಲಿ ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೋಗ್ಬೇಕು, ಇನ್ನೊಂದು ಕಡೆ ಊರು ಬಿಡೋದ್ರೊಳಗೆ ಸಾಲ ತೀರಿಸ್ಬೇಕು. ಈ ಯೋಚನೆಯಿಂದ ಹಗಲು ರಾತ್ರಿ ನಿಮ್ ತಂದೆ ಪಡ್ತಿರೋ ಕಷ್ಟ ನೋಡ್ಲಾರ್ದೆ ದೇವ್ರನ್ನಾದ್ರೂ ಬೇಡ್ಕೊಳ್ಳೋಣ ಅಂತ ದೇವಸ್ಥಾನಕ್ಕೆ ಹೋದೆ. ದಿಕ್ಕಿಲ್ದವ್ರಿಗೆ ಆ ದೇವರೇ ದಿಕ್ಕು ಅಂತಾರೆ. ನಮ್ ಸಂಕಟ ಹ್ಯಾಗ್ ಹೇಳ್ಕೋಬೇಕು ಗೊತ್ತಾಗದೆ ನಮ್ ಕಷ್ಟನ ನಿವಾರಿಸು ಸ್ವಾಮಿ ಅಂತ ಮೊರೆ ಹೋಗಿ ಅಲ್ಲಿಂದ ಹಿಂತಿರುಗಿದೆ. ದೇವಸ್ಥಾನದಿಂದ ಹೊರಗೆ ಬರ್ತಿದ್ದ ಹಾಗೆ 4 ಜನ ಗೂಂಡಾಗಳು ಬಂದು ಒಬ್ಬ ಸಾಹುಕಾರನ ಹಿಡ್ಕೊಂಡು ಚುಚ್ಚಿ ಸಾಯಿಸಿದ್ರು. ಅದನ್ನ ನೋಡಿ ಹೆದರ್ಕೊಂಡು ನಾನು ಓಡೋಕ್ ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ಆ ಗೂಂಡಾಗಳು ನನ್ನ ಹಿಡ್ಕೊಂಡ್ರು. ಆ ಕೊಲೆನ ನಿಮ್ಮಮ್ಮ ನೋಡಿದ್ರಿಂದ ಆ ರೌಡಿಗಳು ಅವಳನ್ನ ಕಾರ್ನಲ್ಲಿ ಎಳ್ಕೊಂಡು ಹೋದ್ರು ಅಂತ ದೇವಸ್ಥಾನದ ಜನ ಹೇಳಿದ್ರು. ಆ ಸಮಾಚಾರ ಕೇಳಿ ಶಾಕ್ ಆಗಿ ನಿಮ್ ತಾಯಿಗೋಸ್ಕರ ಹಗಲು ರಾತ್ರಿ ಹುಚ್ಚುಚ್ಚಾಗಿ ಊರಿಲ್ಲ ಅಲ್ದೆ ಏನೂ ಪ್ರಯೋಜನ ಆಗ್ಲಿಲ್ಲ. ಕೊನೆಗೊಂದು ವಾರದ ಮೇಲೆ ಗುರ್ತು ಸಿಕ್ಕದ ಶವ ಒಂದು ನೀರಿನಲ್ಲಿ ಸಿಕ್ಕಿದೆ ಅಂತ SP ಹೇಳಿದಾಗ, ಸತ್ಯ ಅದು ನನ್ನ ಹೇಳ್ತಿದ್ದಲ್ದೆ ಹೋದ್ರೆ ಸಾಕಪ್ಪ ಅಂತ ಹೋಗಿ ನೋಡ್ತೀನಿ. ಅವತ್ತು ನಿಮ್ಮಮ್ಮ ಹುಟ್ಟಿದ ಸೀರೆ ಶವದ ಮೇಲಿದೆ. ಅದು ನೋಡಿದ ತಕ್ಷಣ ನನ್ನ ಹೃದಯ ಒಡೆದೋಯ್ತು. ಬಿಕ್ಕಿ ಬಿಕ್ಕಿ ಹತ್ತೆ. ಆಮೇಲೆ ಏನ್ ಮಾಡ್ಲಿ? ಆ ಶವಕ್ಕೆ ಸಂಸ್ಕಾರ ಮಾಡಿದೆ, ತಿಥಿನೂ ಮಾಡಿ ಮುಗಿಸ್ದೆ. ಅವತ್ತು ನಾನು ಮನೆಗೆ ಬಂದಿದ್ದೆ ರೀ. ಏನು ಅವತ್ತು ನೀ ಮನೆಗೆ ಬಂದಿದ್ಯಾ? ನಾನ್ ಬದುಕಿದ್ದೀನಿ ಅಂತ ಹೇಳೋಕೆ ಅವಸರದಿಂದ ಮುನ್ನುಗ್ಗಿದೆ. ಅಷ್ಟರಲ್ಲಿ ಯೋಚನೆ ಚೋಡೋ ರಾಮಚಂದ್ರಯ್ಯ, ಸತ್ತೋಗಿರೋ ತುಮ್ಹಾರ ಹೆಂಡತಿ ತಮ್ದು ಕಷ್ಟ ಪರಿಹಾರ ಮಾಡ್ಬಿಟ್ಲು. ಈ LIC ಏಜೆಂಟು ಒಳ್ಳೆ ಮನಸ್ಸಿನಿಂದ ಅವಳ ಹೆಸರಿಗೆ ಮಾಡಿದ್ದ ಇನ್ಸೂರೆನ್ಸ್ ಕಾ ಪೈಸಾ 25,000 ರೂಪಾಯಿ ತಮ್ಗೆ ಸಿಗೋ ಹಾಗೆ ಮಾಡಿದ್ದಾರೆ. ಛೀ ಪಾಪಿ, ಜೀವನ ಹಂಚ್ಕೊಳ್ಳೋ ಹೆಂಡತಿ ತೀರ್ಕೊಳ್ಳು ಅಂತ ನಾನ್ ಸಂಕಟ ಪಡ್ತಾ ಇದ್ರೆ ನಿನ್ ಸಾಲ ತೀರ್ತು ಅಂತ ಸಂತೋಷ ಪಡ್ತಾ ಇದೀಯಾ? ಒಂದ್ ವೇಳೆ ನಿಮ್ದು ಹೆಂಡತಿ ಬದುಕಿದಿದ್ರೆ ನಿಮ್ದು ಜೈಲು ಕೂಳ್ ತಿನ್ಬೇಕಾಗಿರೋದು ಗೊತ್ತಾ? ನಾವು ಕಸರತ್ ಮಾಡಿ ಸಾಲ ತೀರ್ಸೋ ಹಾಗೆ ಮಾಡಿದ್ದಕ್ಕೆ ಸಂತೋಷ ಪಡೋದ್ ಬಿಟ್ಟು ನಮ್ಗೆ ಬೈತಾ ಇದೀಯಾ? ಲಾಲ್ ಅವರೇ, ಸ್ವಲ್ಪ ಸಮಾಧಾನವಾಗಿರಿ. ರಾಮಚಂದ್ರಯ್ಯ, ಆ ಮಹಾತಾಯಿ ಹೋಗಿ ನಿನ್ನ ಸಾಲ ತೀರಿಸಿದ್ಲು ಅಂತ ತಿಳ್ಕೊಬೇಡ, ಸತ್ತು ನಿನ್ನ ಗೌರವ ಮರ್ಯಾದೆ ಉಳಿಸಿದ್ಲು ಅಂತ ತಿಳ್ಕೊ. ಹೌದು ಕಣಯ್ಯ, ಆ ಸೀತಾ ಮಾತೆ ರಾವಣಾಸುರನಿಂದ ಹಿಂತಿರುಗಿ ಬಂದಾಗ ಅವಳನ್ನೇ ಅಗ್ನಿ ಪರೀಕ್ಷೆ ಶೀಲ ಪರೀಕ್ಷೆಗೆ ಈಡು ಮಾಡಿದ ಗಂಡು ಪ್ರಪಂಚ ಕಣಯ್ಯ ಇದು. ನಿನ್ನ ಹೆಂಡತಿ 10 ದಿವಸಗಳ ಕಾಲ ಆ ರೌಡಿಗಳ ಜೊತೆಯಲ್ಲಿ ಇದ್ದು ಹಿಂತಿರುಗಿ ಬಂದಿದ್ದಿದ್ರೆ ಈ ಸಮಾಜದ ಜನ ಆಕೆನ ಪತಿತೆ ಕುಲಟೆ ಅಂತ ಹೀಯಾಳಿಸಿ ಅವಮಾನ ಮಾಡಿ ಪ್ರತಿನಿತ್ಯ ಸಾಯಿಸ್ತಾ ಇದ್ರು. ಈ ಅಪನಿಂದೆ ಕ್ಯಾನ್ಸರ್ನ ಹಾಗೆ ನಿಮ್ಮಿಬ್ಬರನ್ನು ಬದುಕಿರೋವರೆಗೂ ಕಿತ್ತು ತಿನ್ನೋದು. ಆ ಪರಿಸ್ಥಿತಿಲಿ ನಿಮ್ ಮುಂದೆ ಬರ್ಲಾರ್ದೆ ಹೋದೆ. ಅಕಸ್ಮಾತ್ ಬಂದ್ರೆ ಸಾಲ ತೀರ್ಸೋಕ್ಕಾಗಲ್ಲ. ಸಾಲದಕ್ಕೆ ಅಪನಿಂದನೆ ಬೇರೆ ತಲೆ ಮೇಲೆ ಬೀಳುತ್ತಲ್ಲ ಅಂತ ಹೆದರಿ ಪ್ರತಿದಿನ ಪ್ರತಿ ಕ್ಷಣ ತತ್ತರಿಸ್ತಾ ಕೊನೆಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತಾನೂ ಪ್ರಯತ್ನ ಮಾಡಿದೆ ರೀ. ಆದ್ರೆ ಆ ಸಮಯದಲ್ಲಿ ನನ್ನ ಹೊಟ್ಟೆಲಿದ್ದ ಮಗು ನನ್ ಕಟ್ಟಾಕ್ಬಿಡ್ತು ರೀ. ಸರ್, ಇಷ್ಟು ವರ್ಷಗಳು ನನ್ನ ಹೆಂಡತಿ ತೀರ್ಕೊಂಡ್ಲು ಅಂತ ತಿಳ್ಕೊಂಡಿದ್ದೆ. ನಿಮ್ಮ ಏಜೆಂಟ್ರು ಅದನ್ನು ನಂಬಿ ನನ್ನ ಶ್ರೀಮತಿಗೆ ಬರಬೇಕಾದ 25,000 ರೂಪಾಯಿನ ಸಿನ್ಸಿಯರಾಗಿ ಕೊಡಿಸಿದ್ರು. ಅದೃಷ್ಟವಶಾತ್ ನನ್ನ ಶ್ರೀಮತಿ ಬದುಕಿದ್ದಾಳೆ. ಅದೀಗ ತಾನೇ ಗೊತ್ತಾಯ್ತು. ಇಷ್ಟಾದ ಮೇಲೆ ತಮ್ಮ ಆಫೀಸಿನ ಹಣ ದುರುಪಯೋಗ ಆಗಬಾರ್ದು ಅಂತ ಬಡ್ಡಿ ಸಮೇತ ಅದನ್ನು ವಾಪಸ್ ಕೊಡ್ತಾ ಇದ್ದೀನಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ.